ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ವ್ಲಾಗ್ನ ಸ್ಕೂಲಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಏನಿವತ್ತು ಫಂಕ್ಷನ್ ಅಂತ ಹೇಳಿದ್ರೆ ಆನ್ಯುವಲ್ ಡೇ ಇತ್ತು ನನ್ನ ಮಗಳಿಗೆ. ಅದರಿಂದ ಸ್ಕೂಲಲ್ಲೇ ವಿಡಿಯೋಸ್ ಎಲ್ಲ ಒಂದು ಸ್ವಲ್ಪ ಹೆಂಗಿತ್ತು ಆನ್ಯುವಲ್ ಡೇ, ಮತ್ತು ನನ್ನ ಮಗಳು ಯಾವ ರೀತಿ ಡ್ಯಾನ್ಸ್ ಮಾಡಿದ್ದಾಳೆ ಅದೆಲ್ಲ ಈ ವಿಡಿಯೋದಲ್ಲಿದೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಇತ್ತು ಅವತ್ತು ಫಂಕ್ಷನ್ನು. ಚೆನ್ನಾಗಿತ್ತು. ನನ್ನ ಫ್ರೆಂಡು ಸಿಕ್ಕಿದ್ರು, ಅದಕ್ಕೆ ಅವ್ರ ಜೊತೆ ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ನನ್ನ ಮಗಳು ನಿಮಗೆ ಕಾಣಿಸ್ಬೋದು, ಲಾಂಗ್ ಹೇರ್ ಇದೆ ನೋಡಿ. ಅವಳಿಗೆ ಮುಂದೆನೇ ಇದ್ದಾಳೆ. ಎಲ್ಲಾರ ಡ್ರೆಸ್ಸುಗಿಂತ ಅವಳದು ಸ್ವಲ್ಪ ಡಿಫ್ರೆಂಟ್ ಇದೆ ಡ್ರೆಸ್ಸು, ಅದರಲ್ಲಿ ಗೊತ್ತಾಗುತ್ತೆ ಅವಳು ಹೆಂಗಿದ್ದಾಳೆ ಅಂತ. ಡ್ಯಾನ್ಸ್ ಮಾತ್ರ ತುಂಬ ಚೆನ್ನಾಗಿ ಆಡ್ತಾ ಇದ್ಲು ಗೈಸ್. ನನಗಂತೂ ಅಷ್ಟು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅವಳು ಅಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ. ಪರವಾಗಿಲ್ಲ, ಅಂದರೆ ಯಾವತ್ತು ಮನೆಯಲ್ಲಿ ಏನು ಅಷ್ಟೊಂದು ಡ್ಯಾನ್ಸ್ ಎಲ್ಲ ಮಾಡಲ್ಲ, ನಾಚಿಕೆ ಪಡ್ತಾಳೆ ಏನಾದರೂ ಡ್ಯಾನ್ಸ್ ಆಡು ಅಂತ ಹೇಳಿದಾಗ. ಬೇರೆ ಎಲ್ಲರೂ ಡ್ಯಾನ್ಸ್ ಆಡ್ತಿದ್ರು, ಅವಳು ಮಾತ್ರ ಡ್ಯಾನ್ಸ್ ಆಡಲ್ಲ, ನಾಚಿಕೆ ಅವಳಿಗೆ. ಆದರೆ ನೋಡಿದ್ರೆ ನಾವು ಸ್ಕೂಲಲ್ಲಿ ಹೆಂಗೆ ಆಡ್ತಾಳೆ ಅಂದರೆ ನನಗೆ ಖುಷಿ ಆಗೋಯ್ತು. ನಾನು ಫಸ್ಟ್ ಟೈಮ್ ಅವಳು ಡ್ಯಾನ್ಸ್ನ ಲೈವಲ್ಲಿ ನೋಡ್ತಾ ಇರೋದು. ಯಾಕಂದರೆ ಲಾಸ್ಟ್ ಟೈಮ್ ಎಲ್ಲ ನಾನು ಆನ್ಯುವಲ್ ಡೇ ಇರಬೇಕಾದ್ರೆ ನನಗೆ ಮೇಕಪ್ ಇತ್ತು, ನಾನು ಬೇರೆ ಕಡೆ ಮೇಕಪ್ ಹೊರಟೋಗಿದ್ದೆ, ನೋಡೋಕ್ಕಾಗಲಿಲ್ಲ. ಆವಾಗ ನಮ್ಮಮ್ಮ, ನನ್ನ ತಂಗಿ ಮತ್ತೆ ಎಲ್ಲರೂ ಹೋಗಿದ್ರು. ಅವ್ರು ನೋಡ್ಕೊಂಡು ಬಂದರು, ನಾನು ನೋಡಿಲ್ಲ. ಅದೊಂದು ಬೇಜಾರಿತ್ತು. ಅವತ್ತು ವಿಡಿಯೋನೂ ಮಾಡ್ಕೊಂಡಿರಲಿಲ್ಲ ಯಾರೂ, ಅವಳು ಡ್ಯಾನ್ಸ್ ಆಡಿದ್ದು ವಿಡಿಯೋನೂ ಇರಲಿಲ್ಲ, ಅದರಿಂದ ನೋಡಿರಲಿಲ್ಲ ನನಗೆ. ಈ ಸತಿ ಫಸ್ಟ್ ಟೈಮು ಲೈವಲ್ಲಿ ನೋಡ್ತಾ ಇದ್ದೀನಿ ಅವಳು ಡ್ಯಾನ್ಸ್ ಮಾಡಿರೋದನ್ನ. ಸಕ್ಕತ್ತಾಗಿ ಮಾಡ್ತಾಳೆ ಗೈಸ್ ನನ್ನ ಮಗಳು. ನನಗಂತೂ ಫುಲ್ಲು ಖುಷಿ ಆಗೋಯ್ತು. ಅದರಲ್ಲೂ ಫ್ರಂಟಲ್ಲೇ ಬೇರೆ ಇದ್ಲು, ವಿಡಿಯೋ ಮಾಡ್ಕೊಳಕ್ಕೆಲ್ಲ ಚೆನ್ನಾಗಿತ್ತು. ನನ್ನ ಹಸ್ಬೆಂಡೇ ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಮಾಡ್ಕೊಂಡು ಬಂದರು. ಅಲ್ಲಿ ಅವರು ಟೀಚರ್ಸ್ ಎಲ್ಲ ಏನಕ್ಕೆ ಲೈವಲ್ಲಿ ಬರುತ್ತೆ, ಏನಕ್ಕೆ ವಿಡಿಯೋ ಮಾಡ್ತೀರೋ ಸುಮ್ಮನೆ ನಿಂತ್ಕೊಂಡು ಅಂತೆಲ್ಲ ಹೇಳ್ತಿದ್ರಂತೆ. ಆದರೆ ನಮಗೂ ಒಂಥರ ಖುಷಿ ಅಲ್ವಾ, ಅದು ನನ್ನ ಮಗಳು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾಳೆ, ಅದೊಂದು ಮೆಮೊರಿ ಇರುತ್ತಲ್ವಾ. ಅದರಿಂದ ಹೋಗ್ಬಿಟ್ಟು ನನ್ನ ಹಸ್ಬೆಂಡು ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡಿಕೊಂಡು ಬಂದರು. ಚೆನ್ನಾಗಿತ್ತು. ಸಾಂಗ್ಸು ಅಷ್ಟೇ, ಹಳೆ ಸಾಂಗ್ಸು, ಬಾಳ ಬಂಗಾರ ನೀನು ಅದೊಂದು ಸಾಂಗು, ಮತ್ತು ಇಂದು ಬಾನಿಗೆಲ್ಲ ಹಬ್ಬ ಅಂತ ಅದೊಂದು, ಮತ್ತು ದರ್ಶನ್ ಸಾಂಗು ನೋಡ್ತಾ ನೋಡ್ತಾ ಆಗೋಗೈತೆ ಸ್ಯಾನ ಪೀರುತಿ, ಅದೆಲ್ಲ ಇತ್ತು, ಚೆನ್ನಾಗಿತ್ತು. ಎಲ್ಲ ಡ್ಯಾನ್ಸು ಅಷ್ಟೇ, 3 ಡ್ಯಾನ್ಸು ಒಂದೇದ್ರಲ್ಲೇ ರಿಮಿಕ್ಸ್ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದ್ಲು. ನಂಗಂತೂ ಸಖತ್ ಖುಷಿ ಆಯಿತು. ನಮ್ಮ ಮನೇಲಿ ಎಲ್ಲರೂ ಅಷ್ಟೇ, ನಮ್ಮಪ್ಪ ಅಂತೂ ಅದನ್ನು ಲೈವ್ ಬೇರೆ ಹಾಕಿದ್ರು ಅವರು. ಲೈವ್ ನಾನು ಲಿಂಕ್ ಕಳಿಸಿದ್ದೆ. ನಮ್ಮಪ್ಪ ಯಾರೂ ಇಲ್ಲಿಗೆ ಬಂದಿರಲಿಲ್ಲ, ಎಲ್ಲರೂ ಲೈವಲ್ಲೇ ನೋಡಿದ್ರು. ನೋಡಿದ ತಕ್ಷಣ ಫೋನ್ ಮಾಡಿದ್ರು ನಮ್ಮಪ್ಪ, ಎಷ್ಟು ಚೆನ್ನಾಗಿ ಮಾಡೋಳೆ ನನ್ನ ಮಗಳು, ಸೂಪರ್ ಅಂದ್ಬಿಟ್ಟು. ನಮ್ಮಪ್ಪ ಫೋನ್ ಮಾಡಿ ಹೇಳ್ತಾನೆ ಅವರೇ, ಸೂಪರ್ ಮಗಳೇ ಅಂತ ಅಂದ್ಬಿಟ್ಟು ಹೇಳ್ತಾನೆ ಇದ್ರು. ಅಷ್ಟು ಚೆನ್ನಾಗಿತ್ತು ಡ್ಯಾನ್ಸ್ ಎಲ್ಲ ಅವಳದು. ಮತ್ತೆ ಅಲ್ಲಿ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಅವಳದು ಡ್ರೆಸ್ಸು ಅದು ರೆಂಟ್ಗೆ ಕೊಟ್ಟಿದ್ದು, ಅದನ್ನ ಅಲ್ಲೇ ರಿಟರ್ನ್ ಕೊಟ್ಬಿಟ್ಟು ಮತ್ತೆ ಮನೆಯಿಂದ ಒಂದು ಡ್ರೆಸ್ ಹಾಕೊಂಡು ಹೋಗಿದ್ಲು, ಅದನ್ನ ರಿಟರ್ನ್ ಹಾಕೊಂಡು ಬಂದ್ಲು. ಮತ್ತೆ ಅವತ್ತು ನೈಟು 9:30 10 ಗಂಟೆ ಆಗಿತ್ತು. ಇನ್ನು ಮನೆಗೆ ಹೋಗಿ ನಾವಿನ್ನು ಅಡುಗೆ ಮಾಡೋದು ಏನು ಅಂತ ಹೇಳ್ಬಿಟ್ಟು, ಸರಿ ಪಿಜ್ಜಾ ತಿನ್ನೋಣ ಅಂತ ಅವಳೇ ಕೇಳ್ತಾ ಇದ್ಲು. ಏನು ತಿನ್ನೋಣ ಅಂದ್ರೆ ಅವಳು ಪಿಜ್ಜಾ ಅಂತ ಕೇಳಿದ್ಲು. ಸರಿ ಪಿಜ್ಜಾ ತಿನ್ನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು, ನನ್ನ ಹಸ್ಬೆಂಡು ಮತ್ತು ಪ್ರಿಯಾಂಕಾ ನನ್ನ ಮಗಳು 4 ಜನನೂ ಹೋಗ್ಬಿಟ್ಟು ಅಲ್ಲಿ ಪಿಜ್ಜಾ ತಿನ್ಕೊಟ್ಟು ಅವತ್ತು ಮನೆಗೆ ಬಂದಿದ್ದು ನಾವು. ಊಟ ಅವತ್ತೇನು ಇಲ್ಲ, ಪಿಜ್ಜಾನೇ ನಮಗೆ ಗಟ್ಟಿ ಅವತ್ತು. ಇನ್ನು ಅದನ್ನೇ ಹೊಟ್ಟೆ ತುಂಬ ತಿಂದಮೇಲೆ ಊಟ ಎಲ್ಲಿ ಸೇರುತ್ತೆ ಗೈಸ್ ಅಷ್ಟೊತ್ತಲ್ಲಿ, ಅದರಿಂದ ಬರೀ ಪಿಜ್ಜಾ ತಿನ್ಕೊಂಡು ನಾವು ಮನೆಗೆ ಬಂದ್ವಿ ಅವತ್ತು. ನೆಕ್ಸ್ಟ್ ಡೇ ಮೇಕಪ್ ಇತ್ತು. ಸರಿ ಮನೆಗೆ ಹೋಗಿ ಬೇಗ ಮಲ್ಕೊಂಡು ಬೆಳಗ್ಗೆ 5 ಗಂಟೆಗೆ ಎದ್ದೊಳ್ಬೇಕಾಗಿತ್ತು. ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದು ಬೇಗ 5 ಗಂಟೆಗೆ ನಾನು ವ್ಲಾಗೇ ಸ್ಟಾರ್ಟ್ ಮಾಡಿಲ್ಲ ಗೈಸ್. ಯಾಕಂದರೆ ಈ ನಡುವೆ ಏನೋ ಒಂಥರ ಮೂಡಿ ಆಗಿಬಿಟ್ಟಿದ್ದೀನಿ, ವಿಡಿಯೋಸ್ ಮಾಡ್ಕೊಳ್ಳೋಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಅಲ್ಲಿ ನೋಡಿ ಹೇರ್ಸ್ಟೈಲ್ ಸಕ್ಕದಾಗಿ ಬಂದಿದೆ. ಅವ್ರಿಗಂತೂ ತುಂಬ ಖುಷಿ ಆಯಿತು. ಅವರು ಫಸ್ಟ್ ಟೈಮು ನನಗೆ ಕೇಳಿದ್ದು ಮೇಕಪ್ದು, ಹೋಗಿ ಮಾಡಿಕೊಟ್ಟೆ, ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಮಗಳು ವ್ಲಾಗ್ ಮಾಡಿದ್ದಾಳೆ ನೋಡಿ, ಯಾವ ರೀತಿ ಬಂದಿದೆ ಅಂತ ಹೇಳಿ. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮದರ್ ಯೂಟ್ಯೂಬ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಇವತ್ತು ನಮ್ಮ ಪಪ್ಪ ಮತ್ತು ನಮ್ಮಮ್ಮ ಇಬ್ಬರು ಮನೆಯಲ್ಲೇ ಇದ್ದಾರೆ. ಅದಕ್ಕೆ ಸ್ಪೈಸಿ ಸ್ವೀಟ್ ಕಾರ್ನ್ನ ಮಾಡಬೇಕು ಅಂದ್ಕೊಂಡಿದ್ದೀವಿ ಸರ್ಪ್ರೈಸ್ ಆಗಿ. ಅದಕ್ಕೆ ನಿಮಗೂ ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀವಿ. ಲೆಟ್ಸ್ ಸಿ. ಗಾಯ್ಸ್, ಇದನ್ನ ಈಗ ಬಾಯ್ಲ್ ಮಾಡ್ತಿದ್ದೀವಿ. ಗಾಯ್ಸ್, ಇದು ಸ್ವಲ್ಪ ಬಾಯ್ಲ್ ಆದ್ಮೇಲೆ, ಸೊ ಗಾಯ್ಸ್ ಇದು ಈ ತರ ಬಾಯ್ಲ್ ಆದ್ಮೇಲೆ ಸಪ್ರೇಟ್ ಬೌಲ್ಗೆ ಹಾಕೋಬೇಕು. ಗಾಯ್ಸ್, ಇದು ಸಪ್ರೇಟ್ ಮಾಡ್ಕೊಂಡಿದ್ದೀವಿ.
ಇದು ಹೆಂಗೆ ಬಾಯ್ಲ್ ಆಗಿದೆ ಅಂತ ಗೊತ್ತಾಗಕ್ಕೆ ಇದು ಒಂದು ಟ್ರಿಕ್ ಇದೆ. ಇದು ಸ್ವಲ್ಪ ದಪ್ಪ ದಪ್ಪ ಆಗಿರುತ್ತೆ, ಆಗ ಬಾಯ್ಲ್ ಆಗಿದೆ ಅಂತ ಗೊತ್ತಾಗುತ್ತೆ ಗಾಯ್ಸ್. ಒಂದು ಪಾತ್ರೆ ತಗೊಂಡು ಅದರೊಳಗಡೆ ಬಟರ್ ಹಾಕಿ ಮತ್ತು ಈ ಕಾರ್ನ್ ಮಿಕ್ಸ್ ಮಾಡಬೇಕು, ಫ್ರೈಯಿಂಗ್ ಮಾಡಬೇಕು. ಇದನ್ನ ಬಾಯ್ಲ್ ಮಾಡಿ ಒಂದು ಬೌಲಲ್ಲಿ ಹಾಕಿದ್ದೀವಿ. ಬಾಯ್ಲ್ ಮಾಡಿ ಆಮೇಲೆ ಸೊ ಗಾಯ್ಸ್ ಇದನ್ನ ಫ್ರೈ ಮಾಡಿ ಇನ್ನೊಂದು ಬೌಲಲ್ಲಿ ಹಾಕಿದ್ದೀವಿ. ಈಗ ಮಸಾಲೆ ಆ್ಯಡ್ ಮಾಡ್ತಿದ್ದೀವಿ. ಇದು ಪೆಪ್ಪರ್ ಪೌಡರ್, ನೆಕ್ಸ್ಟ್ ಚಾಟ್ ಮಸಾಲ, ಜೀರಾ ಮಸಾಲ, ಚಾಟ್ ಮಸಾಲ ಅಂದೆ. ಗಾಯ್ಸ್ ಇದಕ್ಕೆ ಆ್ಯಡ್ ಮಾಡಿರೋದು ಪೆಪ್ಪರ್ ಪೌಡರ್, ಜೀರಾ ಪೌಡರು ಮತ್ತು ಚಾಟ್ ಮಸಾಲ ಆ್ಯಂಡ್ ಸಾಲ್ಟ್. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಿದ್ದಾರೆ. ಈಗ ಮಿಕ್ಸ್ ಮಾಡಿದ್ದಾಯಿತು. ಇದು ಮಿಕ್ಸ್ ಮಾಡಿದ್ದಾಗಿದೆ. ಈಗ ನಾವು ಹೋಗಿ ಬೌಲಲ್ಲಿ ಹಾಕ್ಬಿಟ್ಟು ಹೋಗಿ ಕೊಡಬೇಕು. ಆಮೇಲೆ ಅವ್ರು ಹೇಗಿದೆ ಅಂತ ಹೇಳ್ಬೇಕು. ಓಕೆ, ಹೋಗೋಣ ಬನ್ನಿ. ಸೊ ಗಾಯ್ಸ್ ಇದು ಈಗ ರೆಡಿ ಆಗಿದೆ. ಅವ್ರಿಗೆ ಹೋಗಿ ಕೊಡಬೇಕು, ಹೇಗಿದೆ ಅಂತ ಅವರು ರಿಯಾಕ್ಟ್ ಮಾಡ್ತಾರೆ. ವಾವ್, ಏನಿದು? ಚಿಕನಾ? ಎಸ್. Thanks. ಚೆನ್ನಾಗಿದ್ಯಾ ಇಲ್ಲ ಅಂತ ನೀವೇ ಹೇಳ್ಬೇಕು. ಥ್ಯಾಂಕ್ಸ್. ಚೆನ್ನಾಗಿದ್ಯಂತೆ ಗಾಯ್ಸ್. ನಾನು ಮಾಡಿದ್ದು, ನೀನಲ್ಲ. ಇಬ್ರು ಮಾಡಿದ್ದು ತಾನೇ, ಸುಮ್ಮನೆ. ನೋಡಿದ್ರಲ್ವ ಗಾಯ್ಸ್ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ಲು, ಸಖತ್ತಾಗಿತ್ತು ಟೇಸ್ಟ್ ಎಲ್ಲನೂ, ತುಂಬ ಚೆನ್ನಾಗಿ ಮಾಡಿದ್ಲು. ನಾನು ಮಲ್ಕೊಂಡಿದ್ದೆ, ನನಗೆ ಗೊತ್ತೇ ಇಲ್ಲ ಅವಳು ಮಾಡಿದ್ದು. ಮತ್ತೆ ಇದು ನೈಟ್ ಸ್ವಲ್ಪ ಶಾಪಿಂಗ್ ಹೋಗಿದ್ವಿ, ಮನೆಗೆ ಸ್ವಲ್ಪ ಸಾಮಾನು ತರಬೇಕು ಅಂತ. ಆವಾಗ ನೋಡಿ ಇದು ದೂದ್ ಪೇಡ ನಂಗೆ ತುಂಬ ಇಷ್ಟ ಗಾಯ್ಸ್. ಇದು ಒಂದು ಬಾಕ್ಸ್ ಅವತ್ತು ತಗೊಂಡು ಬಂದಿದ್ದು, ಅವತ್ತೇ ತಿಂದಾಕ್ಬಿಟ್ಟೆ, ಅಷ್ಟೊಂದು ಇಷ್ಟ ಅದು. ಇದು ನೋಡಿ ನನ್ನ ಸ್ಟೂಡೆಂಟ್ ಮಾಡಿರೋ ಐಬ್ರೋಸು, ಫಸ್ಟ್ ಟೈಮ್ ಅವ್ರ ಐಬ್ರೋ ಮಾಡಿರೋದು. ನೋಡಿ ಎಷ್ಟು ನೀಟಾಗಿ ಮಾಡಿದಾಳೆ, ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಅದರಿಂದ ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಜೊತೆ. ಮತ್ತೆ ನಾನು ನನ್ನ ಮಗನ ನೋಡೋಕ್ಕೆ ಅಂತ ಊರಿಗೆ ಹೋಗಿದ್ದೆ, ಅಲ್ಲೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೆಲ್ಫಿ ತಗೊಂಡಪ್ಪ. ಇಲ್ಲ ಇಲ್ಲಿ 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 ಎಲ್ಲಿ ಫೋನು? ಇಲ್ಲಿ ಬಟ್ಟೆನೇ ಹಾಕೊಂಡಿಲ್ಲ, ಗಬ್ಬಿ ಇದು. ಗಾಯ್ಸ್ ಇದು ನೋಡಿ ಪ್ಯಾಂಪಸ್ ಹಾಕೊಂಡು ಗಾಡಿ ಓಡಿಸುತ್ತೆ. ಸೇಮ್ ಸೇಮ್ ಪಪ್ಪಿ, ಸೇಮ್ ಪಪ್ಪಿ, ಸೇಮ್ ಮ್ಯಾನಿ ಪಾಕ್ ಓಪನ್ಸ್. ಪ್ಯಾಂಪಸ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದೆ ಇದು. ಬಟ್ಟೆ ಹಾಕೊಳ್ಳೋ, ಬಟ್ಟೆ ಹಾಕೋ, ಬಟ್ಟೆ. ಮಗ ರಾರ ರಕ್ಕಮ್ಮ ಸಾಂಗ್ ಹೇಳು. ಅನ್ಕೆ ರೈಡ ಇಡಿ ರಾರ ರಕ್ಕಮ್ಮ ಸಾಂಗ್ ಶಪ್ಪು. ಹಾ చెప్పు ఎక్కసక్క చెప్పు. రారా రక్కమ్మ, రారా. చచ్చిపోయి అది.
ನಾಳೆ ಬಂಗಾರಿ ಇದು ಅಯ್ಯೋ ಅಯ್ಯೋ ಅಕ್ಕ ಅಕ್ಕ ಮುದ್ದು ಬಿತ್ತು ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಅವನು ನಮ್ಮನ್ನು ನೋಡಿದ್ರೆ ಯಾವ ರೀತಿ ಆಡ್ತಾನೆ ಅಂತ. ಅವನು ಒಂಥರ ಖುಷಿ, ಬಟ್ಟೆನೇ ಹಾಕೊಂಡಿಲ್ಲ, ಸೆಕೆ ಆಗುತ್ತೆ ಅಂದ್ಬಿಟ್ಟು ಬಿಚ್ಚಾಕ್ಬಿಟ್ಟಿದ್ದ. ಅದರಲ್ಲಿ ನಾವು ಓದ್ವಲ್ಲ, ಅದೊಂದು ಖುಷಿಯಲ್ಲಿ ಅವ್ನಿಗೇನು ಮಾಡಬೇಕು ಗೊತ್ತಾಗ್ತಿಲ್ಲ, ಬರೀ ಆಟಾಡ್ಬೇಕಷ್ಟೇ. ಅವ್ರ ಅಕ್ಕ ಇರೋವರೆಗೂ ಆಟಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವಳನ್ನ ಎಲ್ಲೂ ಒಂದು ನಿಮಿಷ ಬಿಡ್ತಾ ಇರಲಿಲ್ಲ. ನಾನು ಅಷ್ಟೇ, ನಾನು ಎಲ್ಲೂ ಎದ್ದು ಹೋಗಂಗಿರಲಿಲ್ಲ. ನಾನೇನಾದರೂ ಎದ್ದು ಹೋದ್ರೆ ನಾನು ಬರ್ತೀನಿ ಅಂದ್ಬಿಟ್ಟು ಹಿಂದೆ ಬೀಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಇವಾಗ ಸ್ವಲ್ಪ ದೊಡ್ಡವನಾಗಿದ್ದಾನೆ. ಎಲ್ಲಾದ್ರೂ ಊರಿಗೆ ಹೋಗ್ತೀವಿ ಅಂತಂದ್ರು ಹಿಂದೆ ಓಡ್ ಬರ್ತಾನೆ ಗೈಸ್. ಅವನು ಇರ್ತಾನೆ, ಅವ್ರ ಅಮ್ಮನ ಬಿಟ್ಟು ಇರ್ತಾನೆ, ನಮ್ಮ ಜೊತೆ ಬರ್ತಾನೆ. ನೋಡಿ ಒಂದಿನ ಕರ್ಕೊಂಡು ಬಂದಿದ್ದೆ ನಾನು, ಒಂದಿನ ಇರಲಿ ಅಂತ ಹೇಳ್ಬಿಟ್ಟು. ನನ್ನ ಮಗಳದು ಫ್ರಾಕ್ ಹಾಕ್ಬಿಟ್ಟು ಹುಡುಗಿ ಥರ ರೆಡಿ ಮಾಡಿದ್ದೀನಿ ಅವನಿಗೆ. ಸುಮ್ಮನೆ ಹಾಕ್ದೆ ಗೈಸ್. ಅವಳು ಊಟದಾಗಿಂದ ಯಾವತ್ತೂ ನಾನು ಹುಡುಗಿ ಥರ ಅವನಿಗೆ ರೆಡಿ ಮಾಡಿರಲಿಲ್ಲ. ಇದು ಒಂದು ಮೆಮೊರಿ ಇರಲಿ ಅಂತ ಹೇಳ್ಬಿಟ್ಟು ಫ್ರಾಕ್ ಹಾಕಿದ್ದೀನಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾನೆ ನೋಡಿ, ಸಖತ್ತಾಗವನೆ. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಇದು ಒಂದು ನೇಲ್ ಆರ್ಟ್ ಇತ್ತು, ತುಂಬ ದಿನ ಆದಮೇಲೆ ಒಂದು ನೇಲ್ ಆರ್ಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಅವ್ರಿಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅಷ್ಟು ಚೆನ್ನಾಗಿ ಬಂದಿತ್ತು. ಫಿನಿಶಿಂಗು, ಕಲರು ಮತ್ತು ಆ ಡಿಸೈನು ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಅವರು ಒಂದು ಫೋಟೋ ತೋರಿಸಿದ್ರು ನನಗೆ, ಇದೇ ಥರ ಬೇಕು ಅಂತ ಹೇಳ್ಬಿಟ್ಟು ಅದೇ ಥರ ಮಾಡಿಕೊಟ್ಟಿದ್ದೀನಿ. ಎಂಗೇಜ್ಮೆಂಟ್ಗೆಸ್ಕರ ಅವ್ರು ಮಾಡಿಸ್ಕೊಂಡಿದ್ದು. ತುಂಬ ಚೆನ್ನಾಗಿತ್ತು ಗೈಸ್ ಇದು ನೇಲ್ ಆರ್ಟು. ನಿಮಗೂ ಯಾರಿಗಾದ್ರೂ ನೇಲ್ ಆರ್ಟ್ ಮಾಡಿಸ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಹೇಳಿ, ಮಾಡಿಕೊಡ್ತೀನಿ. ಮತ್ತು ತುಂಬ ದಿನ ಆಗ್ತಿದೆ, ವ್ಲಾಗ್ ಮಾಡೋಕ್ಕೆ ಆಗ್ತಾ ಇಲ್ಲ. ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ ಗೈಸ್. ಮಾಡ್ತೀನಿ, ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡೋಕ್ಕೆ ಮಾಡ್ತೀನಿ, ಟ್ರೈ ಮಾಡ್ತೀನಿ. ಎಲ್ಲರೂ ಹೇಳ್ತಾ ಇದ್ರಿ ವೀಡಿಯೋಸ್ ಮಾಡಿ, ತುಂಬ ವೀಡಿಯೋಸ್ ಲೇಟ್ ಆಗ್ತಿದೆ ಅಂತೇಳ್ಬಿಟ್ಟು. ಏನು ಮಾಡೋದು ಗೈಸು, ಸ್ವಲ್ಪ ಹಂಗೆ ಏನೋ ಒಂದು ಸ್ವಲ್ಪ ಹಿಂಗೆ ಅಂತ ಹೇಳೋಕ್ಕಾಗ್ತಾಯಿಲ್ಲ. ಅದು ನೆಕ್ಸ್ಟು ನಾನು ಯಾವಾಗದು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತೀನಿ. ಆದಷ್ಟು ಬೇಗ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತೀನಿ. ಓಕೆ ಗೈಸ್, ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಮತ್ತು ನೇಲ್ ಆರ್ಟೇ ಆಗಲಿ, ಈ ವ್ಲಾಗಲ್ಲಿ ನಿಮ್ಗೆ ಏನೇನು ಇಷ್ಟ ಆಯಿತು, ಏನೇನು ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕಾಮೆಂಟ್ ಮಾಡಿ. ಮತ್ತು ವೀಡಿಯೋಸ್ ಎಲ್ಲರೂ ನೋಡಿದ್ರೆ ಯಾರೂ ಲೈಕ್ ಮಾಡಲ್ಲ. ಪ್ಲೀಸ್ ಲೈಕ್ ಮಾಡಿ. ನೀವು ವೀಡಿಯೋಸ್ ನೋಡಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಒಂದು ಕಾಮೆಂಟ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.